ಹಾಯ್, ಎಲೈಟ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಈ ಪ್ರೋಗ್ರಾಮಲ್ಲಿ ಡೇ 1 ಪ್ರೋಗ್ರಾಮಲ್ಲಿ ಬಂದುಬಿಟ್ಟು ನಾವು ಮೈಂಡ್ಸೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಎ ಬಿ ಸಿ ಫ್ರೆಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಒಂದು ಸ್ಟೋರಿ ಥರ. ಅದರಲ್ಲಿ ಯಾವ ಥರ ಫೀಲ್ ಆಗ್ತಾನೆ ಅಂದರೆ ಕಂಟಿನ್ಯೂಸ್ ಆಗಿ ಕಂಪ್ನಿನ ಶಿಫ್ಟ್ ಮಾಡದೆ ವರ್ಕ್ ಮಾಡ್ತಾ ಇರ್ತಾನೆ. ಮತ್ತು ಬಿ ಬಂದುಬಿಟ್ಟು ಕಂಪ್ನಿಯಲ್ಲಿ ಚೇಂಜ್ ಮಾಡ್ಕೊತಾ ಹೋಗ್ತಾ ಇರ್ತಾನೆ. ಇಯರ್ ಬೈ ಇಯರ್ ಕಂಪ್ನಿನ ಚೇಂಜ್ ಮಾಡಿಕೊಂಡು ಸ್ಯಾಲ್ರಿನ ಹೈಕ್ ಮಾಡಿಕೊಂಡು ಅದರಲ್ಲಿ ಬಂದಿರೋ ಅಮೌಂಟು ಮತ್ತು ಸೇವ್ ಮಾಡಿರೋ ಅಮೌಂಟು ಪ್ಲಸ್ ಬೇರೆಯವ್ರ ಹತ್ರ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಸ್ ಆಗೋದಕ್ಕೆ ಲೇಟರ್ ಆಗಿ ಹೋಗ್ತಾ ಇರ್ತಾನಲ್ಲ. ಅದೇ ಥರ ಸಿ ಬಂದುಬಿಟ್ಟು ಅವ್ನ ಪ್ಯಾಷನ್ ಮೇಲೆ ಅವ್ನು ವರ್ಕ್ ಮಾಡ್ತಾ ಇರ್ತಾನೆ. ಸೊ ಇದೇ ಥರ ಎಂಪ್ಲಾಯೀಸ್ ಮೈಂಡ್ಸೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೈ ಸ್ಕಿಲ್ಲು ಲೋ ಕಮಿಟ್ಮೆಂಟ್ ಇರ್ತಾರೆ ಕೆಲವರು, ಮತ್ತು ಲೋ ಸ್ಕಿಲ್ಲು ಲೋ ಕಮಿಟ್ಮೆಂಟು. ಈ ಎಂಪ್ಲಾಯೀಸ್ ಯಾವ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಅಂದರೆ, ಅವ್ರ ಫೇಸಸ್ ಯಾವಾಗ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಇನ್ನೇನು 5 minutes 10 minutes ಇದೆ ಅಂದರೆ ಅವ್ರ ವರ್ಕಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಅನ್ನೋವಾಗ ಅವ್ರ ಫೇಸಸ್ಸು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಎದ್ದೋಗಿ ರೆಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು 5-10 minutes ಟೈಮ್ ಪಾಸ್ ಮಾಡಿ ಮತ್ತೆ ಆಚೆ ಬಂದು ಎಂಪ್ಲಾಯೀಸ್ಗೆಲ್ಲ ಖುಷಿಯಾಗಿ ಮಾತಾಡಿಸ್ಕೊಂಡು ನಾನೇನೋ ಒಂದು ಅಚೀವ್ ಮಾಡಿಬಿಟ್ಟಿದ್ದೀನಿ, ಇವತ್ತು ನನ್ನ ಡ್ರಾಮಾ ಕಂಪ್ಲೀಟ್ ಆಯಿತು, ನಾನು ಇವತ್ತು ಬಂದಾಗಲಿಂದ ಇದುವರೆಗೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕಂಪ್ನಿಯಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿ ಅವರು ಎಲ್ಲರಿಗೂ ಬಾಯ್ ಮಾಡಿಕೊಂಡು ಖುಷಿಯಿಂದ ಎಕ್ಸಿಟ್ ಆಗ್ತಾರೆ, ಆಫೀಸ್ನ ಎಕ್ಸಿಟ್ ಮಾಡ್ತಾರೆ. ಮತ್ತು ಹೋಗಿ ಮನೆಯಲ್ಲಿನೂ ಓವರ್ನೈಟ್ ಮೊಬೈಲು ಅದು ಇದು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊತ ಬೆಳಗ್ಗೆ ನಾರ್ಮಲ್ ರೊಟೀನ್ಗೆ ವರ್ಕ್ಗೆ ಜಾಯ್ನ್ ಆಗ್ತಾರೆ. ಸೊ ಆಫೀಸ್ಗೆ ಬಂದಮೇಲೂ ಬಾಸ್ ರ್ಯಾಂಡಮ್ ಆಗಿ ಇವರ್ ಆಲ್ವೇಸ್ ಲೇಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರು ಇದು ಇದ್ದಿದ್ದೆ ಮತ್ತು ಏನಾದರೂ ಟಾಸ್ಕ್ಸ್ ಏನಾಗಿದೆ ಏನು ಅಂತ ಹೇಳಿದಾಗ ಅಲ್ಲಿ ಹೋಗ್ಬಿಟ್ಟು ಬಾಸ್ ಹತ್ರ ಎಕ್ಸ್ಪ್ಲನೇಷನ್ ತೊಗೊಂಡು ಮತ್ತೆ ಆಚೆಗೆ ಬಂದು ಅವ್ನ ಸ್ಟೇಜಲ್ಲಿ ಕುತ್ಕೊತಾನೆ. ಸೊ ಆವಾಗ ಅವನಿಗೆ ನೆನಪು ಬರುತ್ತೆ, ಆಫೀಸ್ ಬಿಟ್ಟಿರ್ತಾನಲ್ಲ ಇವನು ಹೇಗೆ ಮೇಂಟೈನ್ ಮಾಡ್ತಿದ್ದಾನೋ ಏನೋ, ಅಂದರೆ ನಾನು ಕಂಟಿನ್ಯೂ ಮಾಡ್ತಿದ್ರು ನನಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ, ಇವನು ಆಲ್ರೆಡಿ ಬಿಟ್ಟು ಜಾಸ್ತಿ ದಿನ ಆಯ್ತಲ್ವ, ಯಾವ ಥರ ಇದ್ದಾನೋ ಏನೋ, ಇವನು ಯಾವ ಥರ ಮ್ಯಾನೇಜ್ ಮಾಡ್ತಿದ್ನೋ ಎಕ್ಸ್ಪೆನ್ಸಸ್ಸು ಎಲ್ಲನೋ ಅಂತ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಥಿಂಕ್ ಮಾಡೋ ಇದರಲ್ಲಿ ಅವನು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವನು ಅನ್ಎಕ್ಸ್ಪೆಕ್ಟೆಡಾಗಿ ಸೀನ ಕಾಣಿಸ್ತಾನೆ. ಎಲ್ಲೋ ಜ್ಯೂಸ್ ಅಂಗಡಿಯಲ್ಲೋ ಎಲ್ಲಾದ್ರೂ ಅವನು ಜ್ಯೂಸ್ ಕುಡಿತಾ ಇರ್ತಾನೆ. ಸೊ ಅವನ್ನ ಮೀಟ್ ಮಾಡ್ತಾನೆ. ಸೊ ಹಾಯ್ ಸಿ ಅಂತ ಇವನು ಕರಿತಾನೆ. ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ ಅಂತ ಸಿ ಕೂಡ ಟರ್ನ್ ಆಗಿಬಿಟ್ಟು ಅವನ ಕಡೆ ನೋಡ್ತಾನೆ. ಅವನಿಗೂ ಖುಷಿ ಆಗುತ್ತೆ, ಆಫ್ಟರ್ ಲಾಂಗ್ ಟೈಮ್ ಏನೋ ನೋಡ್ತಾ ಇದ್ದೀನಿ ಅಂತ. ಸೊ ಈ ಥರ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಏನು ಮಾಡ್ತಿದ್ಯಾ, ಆಫೀಸ್ ಬಿಟ್ಟೆ ಅಲ್ವಾ, ಇವಾಗ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಸಿ ಬಂದುಬಿಟ್ಟು ಇಲ್ಲ, ನಾನು ಕೆಲಸ ಬಿಟ್ಟ ಮೇಲೆ ನನ್ನ ಪರ್ಪಸ್ ಏನು ಅಂತ ನಾನು ಐಡೆಂಟಿಫೈ ಮಾಡಿಕೊಂಡು ನಾನು ನನ್ನ ಪ್ಯಾಷನ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಇನ್ಕಮ್ ಅಷ್ಟೊಂದಿಲ್ಲ ಅಂದ್ರೂ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಮತ್ತು ನನ್ನ ಟೈಮ್ ನನಗೆ ಯಾವ ಥರ ಬೇಕೋ ಆ ಥರ ವರ್ಕ್ ಮಾಡ್ತಾಯಿದ್ದೀನಿ, ಶೆಡ್ಯೂಲ್ ಮಾಡ್ಕೊತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಓ ಗ್ರೇಟ್, ಇವನು ಖುಷಿ ಪಡ್ತಾನೆ. ಓ ಗ್ರೇಟ್, ನೀನು ಈ ಥರ ಎಂಜಾಯ್ ಮಾಡ್ತಿದ್ಯಾ ಅಂದರೆ ಏನೇ ಮಾಡಿದ್ರು ನೀನು ಇಷ್ಟಪಟ್ಟಂಗೆ ನಿನ್ಗೆ ಯಾವ ಟೈಮಿಂಗ್ಸಲ್ಲಿ ಬೇಕೋ ಆ ಟೈಮಿಂಗ್ಸಲ್ಲಿ ವರ್ಕ್ ಮಾಡ್ಕೊತ ಯಾರ ಅಂಡರಲ್ಲೂ ಕೆಲಸ ಮಾಡ್ತೀರಾ ಆರಾಮಾಗಿ ಇದು ಮಾಡ್ತಿದ್ಯಲ್ವಾ, ಗ್ರೇಟು, ನನಗೂ ನಿನ್ನ ಥರ ಆಗಬೇಕು ಅಂತ ಇಷ್ಟ ಇದೆ, ಟ್ರೈನ್ ಮಾಡುವ ಅಂತ ಹೇಳ್ತಾನೆ ಸಿಗೆ. ಸೊ ಸಿ ಹೇಳ್ತಾನೆ ಒಂದೇ ಒಂದು ವಿಷಯ, ಇದು ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ, ಅಂದರೆ ನಿನ್ನ ಮೈಂಡ್ಸೆಟ್ಟು ಚೇಂಜ್ ಆಗಬೇಕಾಗತ್ತೆ. ನಿನ್ನ ಕಮಿಟ್ಮೆಂಟ್ ತಗೊಂಡ್ಮೇಲೆ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಕಷ್ಟ ಆಗುತ್ತೆ, ಮತ್ತು ಲೇಟರ್ ಆನ್ ನಿನಗೆ ಸ್ವಲ್ಪನೇ ಚೇಂಜಸ್ಸು ಮತ್ತು ಪ್ರೋಗ್ರೆಸ್ಸು ಕಾಣಿಸುತ್ತೆ. ಸೊ ನೀನು ಇದಕ್ಕೆ ರೆಡಿನಾ ಅಂದಾಗ ಮತ್ತೆ ರಿಸ್ಕ್ ತಗೊಳ್ಳೋದಕ್ಕೆ ರಿಸ್ಕ್ ಯಾಕೆ, ನಮಗೆ ಆರಾಮಾಗಿ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದೆ, ಏನೋ ನಡೀತಾ ಇದೆ, ಈಗ ಸಡನ್ನಾಗಿ ಇಲ್ಲಿ ಮತ್ತೆ ಜಾಬು ಕ್ವಿಟ್ ಮಾಡಿ ಇಲ್ಲಿ ಇನ್ಕಮ್ಮು ಜನ್ರೇಟ್ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತಲ್ಲ ಅಂತ ಥಿಂಕ್ ಮಾಡ್ತಾನೆ. ಸೊ ನಾನು ಥಿಂಕ್ ಮಾಡಿ ಹೇಳ್ತೀನಿ ಅಂತ ಸಿಗೆ ಹೇಳ್ಬಿಡ್ತಾನೆ. ಸೊ ಸಿ ಬಂದುಬಿಟ್ಟು ಓಕೆ ಫೈನ್ ಅಂತ ಹೇಳ್ಬಿಟ್ಟು ಅವತ್ತು ಡೇ ಕ್ಲೋಸ್ ಆಗುತ್ತೆ. ಮತ್ತು ಪಾಡ್ಗೆ ಮನೆಗೆ ಹೋಗ್ತಾನೆ, ಪಾಡ್ಗೆ ಸಿ ಮನೆಗೆ ಹೋಗ್ತಾರೆ. ಸೊ ಆಫ್ಟರ್ ಒಂದು 15 days 20 days ಆದಮೇಲೆ ಮತ್ತೆ ಸಿಗೆ ಕಾಲ್ ಮಾಡ್ತಾನೆ. ಏನು ಮಾಡ್ತಿದ್ಯಾ ಸಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ. ಸಿ ಓಕೆ ನಾನು ಫ್ರೀ ಇದ್ದೀನಿ, ಹೇಳು ಏನು ಸಮಾಚಾರ ಅಂತ ಕೇಳಿದಾಗ ಸಿ ಏನು ಅನ್ಕೋಬೇಡ, ನನ್ನ ಸ್ಯಾಲ್ರಿ ನಿನ್ನೆ ಕ್ರೆಡಿಟ್ ಆಯಿತು, ಬಟ್ ನಾನು ಕ್ಯಾಶ್ ಡ್ರಾ ಮಾಡಿಬಿಟ್ಟಿದ್ದೀನಿ, ನನ್ನ ಅಕೌಂಟಲ್ಲಿ ಅಮೌಂಟ್ ಕಡಿಮೆ ಇದೆ, ನನಗೆ ನಾಳೆ EMI ಇದೆ, ಇಫ್ ಯು ಡೋಂಟ್ ಮೈಂಡ್ ಒಂದು 5,000 ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಸೊ ಸಿ ಓಕೆ ಅಂತ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾನೆ. ಆಫ್ಟರ್ 1 week ಮತ್ತೆ ವಾಪಸ್ ಅವನಿಗೆ ಸಿಗೆ ಅಮೌಂಟ್ ಕೂಡ ಕೊಟ್ಬಿಡ್ತಾನೆ. ಸೊ ಈ ಥರ ಸಿ ಈ ಸಿಚುವೇಶನ್ನ ನೋಡಿದಾಗ ಆಲ್ರೆಡಿ ಸಿ ಈ ಥರ ಬೇರೆ ಬೇರೆ ಥರದ ಫ್ರೆಂಡ್ಸಲ್ಲೂ ನೋಡಿರ್ತಾನೆ. ಅಂದರೆ
ನನ್ನ ಮದರ್ಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು, ನಾನು ಸ್ವಲ್ಪ ಅಮೌಂಟ್ ಇದ್ದರೆ ಹಾಕು, ನಾನು ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ, ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಈಗ ನೀನೇ ಹೆಲ್ಪ್ ಮಾಡಬೇಕು ಅಂತ ಕೇಳಿ ಇಸ್ಕೊಂಡಿರೋರು ಇದ್ದಾರೆ. ಮತ್ತು ಆಲ್ರೆಡಿ ಕೊಟ್ಟಿರ್ತಾನೆ ಅದನ್ನೂ ವಾಪಸ್ ಕೊಟ್ಟಿರಲ್ಲ, ನಾನೆಲ್ಲ ಸೇರಿ ಇನ್ನೊಂದು ಸಲ ಕೊಡ್ತೀನಿ, ಸ್ವಲ್ಪ ಅಮೌಂಟ್ ಇದ್ದರೆ ಕೊಡು ಅಂತ ಕೇಳಿರೋರು ಇದ್ದಾರೆ. ಸೊ ಈ ಥರದವರೆಲ್ಲನೂ ಫೇಸ್ ಮಾಡ್ಕೊತ ಅವರೆಲ್ಲ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಕೊಟ್ಟಿರ್ತಾನೆ ಮತ್ತು ಅಮೌಂಟು ಬಂದಿರಲ್ಲ. ಸೊ ಇವ್ರದೆಲ್ಲ ಮೈಂಡ್ಸೆಟ್ ಯೋಚನೆ ಮಾಡಿದಾಗ ಇವನು ಅಟ್ಲೀಸ್ಟ್ ವಾಪಸ್ ಕೊಟ್ಟಿದ್ದಾನೆ ಅನ್ನೋ ಖುಷಿ ಸಿಗೆ ಆಗುತ್ತೆ. ಬಟ್ ಓವರಾಲ್ ಆಗಿ ಎಲ್ಲನೂ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ಥಾಟು ಸಿಗೆ ಬರುತ್ತೆ. ಏನಂದರೆ ಅವರು ಮಂತ್ಲಿ ಸರ್ವೈವಲ್ಲಿ ಆ ಕಮಿಟ್ಮೆಂಟ್ಸ್ ಕೂಡ ಫುಲ್ಫಿಲ್ ಮಾಡ್ಕೊಳ್ದಿರಾ ಎಕ್ಸ್ಟ್ರಾ ಸಾಲನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಲೈಸ್ ಮಾಡ್ತಾನೆ. ಸೊ ಇದನ್ನು ಥಿಂಕ್ ಮಾಡಿದಾಗ ನನಗೆ ಯಾವ ಥರ ಪರ್ಸ್ನಲಿ ಫೀಲ್ ಆಗುತ್ತೆ ಅಂದರೆ, ನಮ್ಮ ಪೇರೆಂಟ್ಸು ಆಲ್ಮೋಸ್ಟ್ 30 ಇಯರ್ಸು ಅವರ ಗೋಲ್ಸು ಏನು ಹ್ಯಾಪಿನೆಸ್ ಅನ್ನೋದೇ ಇದು ಮಾಡ್ದಿರಾ ಹಾರ್ಡ್ ವರ್ಕ್ ಮಾಡಿ ಮತ್ತು ಸಾಲನೂ ತಗೊಂಡು ಗೋಲ್ಡ್ ಪ್ಲೇಜ್ ಮಾಡಿ ಲ್ಯಾಂಡ್ಸ್ ಎಲ್ಲ ಸೇಲ್ ಮಾಡಿ ತುಂಬ ಕಷ್ಟಪಟ್ಕೊಂಡು ಮಗುನ ಎಜುಕೇಷನ್ಗೋಸ್ಕರ ಆ ಅಮೌಂಟ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವ್ರ ಪರ್ಸ್ನಲ್ ಲೈಫ್ನ ಬಿಟ್ಬಿಟ್ಟು. ಸೊ ಈ ಥರ ಎಲ್ಲ ಕಷ್ಟಪಟ್ಟು ಪೇರೆಂಟ್ಸ್ ಮಗುನ ಓದಿಸಿದಾಗ ಮಗುಗೆ ಒಂದೇ ಮೈಂಡ್ಸೆಟ್ ತುಂಬ್ತಾರೆ ಪೇರೆಂಟ್ಸು, ನೀನೀಗ ಚೆನ್ನಾಗಿ ಓದಿದ್ರೆ ನಿನ್ನ ಲೈಫು ಎಜುಕೇಷನ್ ಮುಗಿದ್ಮೇಲೆ ಚೆನ್ನಾಗಿರುತ್ತೆ, ನಾವು ಹೇಗೋ ಓದಿಲ್ಲ, ನಮ್ಮ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾನೆ ಇದ್ದೀವಿ, ಅಟ್ಲೀಸ್ಟ್ ನೀನಾದರೂ ಚೆನ್ನಾಗಿರಬೇಕು, ನೀನು ಚೆನ್ನಾಗಿ ಓದು ಅಂತ ಓದೋದಕ್ಕೆ ರೆಕಮೆಂಡ್ ಮಾಡ್ತಾರೆ. ಸೊ ಇದೇ ಥರ ಟೀಚರ್ಸ್ ಏನು ಮಾಡ್ತಾರೆ, ಟೀಚರ್ಸ್ ಕೂಡ ಅಷ್ಟೇ, ನೀನು ಒಳ್ಳೆ ಸ್ಕೋರ್ ಮಾಡಿದ್ರೆ ನೀನು ನೆಕ್ಸ್ಟ್ ಲೆವೆಲ್ಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗುತ್ತೆ ಮತ್ತು ನೀನು ನೆಕ್ಸ್ಟ್ ಲೆವೆಲಲ್ಲಿ ಎಲ್ಲ ಪ್ರಮೋಷನ್ಸ್ಗೆಲ್ಲನೂ ಬೆನಿಫಿಟ್ ಆಗುತ್ತೆ ಅಂತ ಟೀಚರ್ಸ್ ಹೇಳ್ತಾರೆ. ಸೊ ಅದೇ ಥರ ಬಾಸ್ ಏನು ಹೇಳ್ತಾನೆ, ನೀನು ಹಾರ್ಡ್ ವರ್ಕ್ ಮಾಡಿ ಟಾರ್ಗೆಟ್ಸ್ ಎಲ್ಲ ರೀಚ್ ಆದರೆ ನಿನಗೆ ಎಕ್ಸ್ಟ್ರಾ ಕಮಿಷನ್ಸ್ ಬರುತ್ತೆ, ಎಕ್ಸ್ಟ್ರಾ ಅಲವೆನ್ಸಸ್ ಬರುತ್ತೆ ಮತ್ತು ನೆಕ್ಸ್ಟ್ ಲೆವೆಲಲ್ಲಿ ಪ್ರಮೋಷನ್ಸ್ ಸಿಗುತ್ತೆ, ನೀನು ಫಾರಿನ್ ಟ್ರಿಪ್ಸ್ ಎಲ್ಲ ಹೋಗ್ಬೋದು, ಈ ಥರ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಎಲ್ಲರೂ ಈ ಥರ ಹೇಳ್ಕೊಂಡು ಬಂದಿದ್ದಾಗ ಅವ್ರಿಗೆ ಮೈಂಡಲ್ಲಿ ಏನು ಫಿಕ್ಸ್ ಆಗುತ್ತೆ ಅಂದರೆ, ಸೊ ನಾನು ಮಾಡಿದ ಕೆಲಸನೇ ಮಾಡಬೇಕು, ನನ್ನ ಪ್ಯಾಷನ್ ಏನು, ನನ್ನ ಪರ್ಪಸ್ ಏನು ಅನ್ನೋದು ಐಡೆಂಟಿಫೈ ಮಾಡೋದ್ರಲ್ಲಿ ಮರ್ತೋಗ್ಬಿಡ್ತಾರೆ. ಅಂದರೆ ಅದ್ರ ಬಗ್ಗೆ ಥಿಂಕೇ ಮಾಡಲ್ಲ. ಕಂಪ್ನಿ ಏನು ಗೋಲ್ ಕೊಡುತ್ತೆ, ಅದೇ ನನ್ನ ಪರ್ಸ್ನಲ್ ಗೋಲು, ನಾನು ಅದನ್ನ ಅಚೀವ್ ಮಾಡಿದ್ರೆ ಸಾಕು, ನಾನು ಅದನ್ನ ಮಾಡಿದ್ರೆ ಸಾಕು, ನನಗೇನು ಇದುವರೆಗೂ ಕಲ್ತಿದ್ದೀನೋ ಅದ್ರ ಮೇಲೆ ವರ್ಕ್ ಮಾಡ್ಕೊತ ಅದ್ರ ಬಗ್ಗೆ ಡೆವಲಪ್ ಆಗ್ತಾ ಹೋದರೆ ಸಾಕು ಅಂತ ಫಿಕ್ಸ್ ಆಗಿಬಿಡ್ತಾರೆ ಮೈಂಡಲ್ಲಿ. ಸೊ ಈ ಬ್ಲಾಕೇಜಸ್ ಆಗಿರುತ್ತಲ್ಲ, ನಾನು ಕಂಪ್ನಿಗೋಸ್ಕರ ಕೆಲಸ ಮಾಡ್ತೀನಿ ಮತ್ತು ಕಂಪ್ನಿ ಏನು ಹೇಳ್ತಿದ್ಯೋ ಅದನ್ನ ಫಾಲೋ ಮಾಡ್ಕೊತ ಇದೇ ನನ್ನ ಲೈಫು, ಇದರಲ್ಲೇ ಪ್ರೋಗ್ರೆಸ್ ಆಗಬೇಕು, ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂದರೆ ರಿಸ್ಕ್ ಅಂದರೆ ಕ್ಯಾಲ್ಕುಲೇಟಿವ್ ರಿಸ್ಕ್ ಕೊಡ್ತಾನು ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಥರ ಸಿಚುವೇಶನ್ಗೆ ಬಂದ್ಬಿಟ್ಟಿರ್ತಾರೆ. ಸೊ ಅವ್ರು ಅಷ್ಟು ಸ್ಪೆಂಡ್ ಮಾಡಿ ಏನು ಪ್ರಯೋಜನ, ಪೇರೆಂಟ್ಸು ಇಲ್ಲಿ ಕಷ್ಟಪಟ್ಟಿರ್ತಾರೆ ಮತ್ತು ಚೆನ್ನಾಗಿ ಓದಿರ್ತಾನೆ, ಬಟ್ ಅವ್ನ ಪರ್ಪಸ್ ಏನು ಅಂತ ತಿಳ್ಕೊಳ್ತೀರಾ ಸ್ಟ್ರಗಲ್ ಪಡ್ತಾ ಇರ್ತಾನೆ. ಸೊ ಈ ಥರ ಇರುತ್ತೆ ಸಿಚುವೇಶನ್ನು. ಇದನ್ನು ನಾನು ಅಬ್ಸರ್ವ್ ಮಾಡಿದಾಗ ಏನು ಅಂದ್ಕೊಂಡೆ ಅಂದರೆ, ಮೈಂಡ್ಸೆಟ್ನ ಯಾವ ಥರ ಈಸಿಯಾಗಿ ಚೇಂಜ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾಗ ಒಂದು ಐಡಿಯಾ ಉಳಿತು. ನಾವು ಯಾವುದೇ ಒಂದು ಕೆಲಸವನ್ನು ಕನ್ಸಿಸ್ಟೆಂಟಾಗಿ 21 ಡೇಸ್ ಫಾಲೋ ಮಾಡಿದ್ರೆ ಅದರ ರಿಸಲ್ಟ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾಕೆ ಈ ಥರ ಫೀಲ್ ಆಗ್ತಾ ಇರೋರಿಗೆಲ್ಲ ನಾನೊಂದು ಸೆಷನ್ ಮಾಡಬಾರ್ದು ಅಂತ ಥಿಂಕ್ ಮಾಡಿಬಿಟ್ಟು ಶಿಫ್ಟ್ ಯುವರ್ ಮೈಂಡ್ಸೆಟ್ ಇನ್ 21 ಡೇಸ್ ಅನ್ನೋ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೋಗ್ರಾಮಲ್ಲಿ 21 ಡೇಸು ನಾನು ಒಂದೊಂದು ವಿಡಿಯೋನ ಕಳಿಸ್ತಾ ಇರ್ತೀನಿ. ಸೊ ಆ ವಿಡಿಯೋದಲ್ಲಿ ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಮತ್ತು ಅಸೈನ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋನ ನೋಡಿಬಿಟ್ಟು ಆ ಅಸೈನ್ಮೆಂಟ್ಸ್ನ ನೀವು ಕಂಪ್ಲೀಟ್ ಮಾಡ್ಕೊತ 21 ಡೇಸ್ವರೆಗೂ ಹೋದರೆ ನಿಮ್ಮ ಮೈಂಡ್ಸೆಟ್ಟು ಡೇ 1ಅಲ್ಲಿ ಯಾವ ಥರ ಇದೆ, ಆಫ್ಟರ್ 21 ಡೇಸ್ ಯಾವ ಥರ ಇದೆ ಅಂತ ನೀವೇ ಅನಲೈಸ್ ಮಾಡ್ಕೋಬೋದು ಮತ್ತು ರಿಸಲ್ಟ್ಸು ನಿಮಗೆ ಕೊಡ್ತೀವಿ. ಅಂದರೆ ಇವ್ಯಾಲ್ಯೂಯೇಷನ್ ಕೂಡ ನೀವೇ ಮಾಡ್ಕೋಬೋದು. ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ಒಂದು ನನಗೆ ಬ್ಲೆಸ್ಸಿಂಗ್ಸ್ ಬೇಕು ಮತ್ತು ಕಾಂಟ್ರಿಬ್ಯೂಷನ್ ಅಂತ ಇವಾಗ ನಾನು ಮಾಡೋದಾದರೆ ಇದು ಒಂದು ಥರ ನಾನು ಕಾಂಟ್ರಿಬ್ಯೂಷನ್ ಥರ ಫೀಲ್ ಆಗ್ತಾ ಇದ್ದೀನಿ. ಸೊ ಶಿಫ್ಟ್ ಯುವರ್ ಮೈಂಡ್ಸೆಟ್ ಇನ್ 21 ಡೇಸ್ ಪ್ರೋಗ್ರಾಮ್ಗೆ ನೀವೆಲ್ಲ ರೆಡಿ ಇದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ. ಸೊ ನಾಳೆಯಿಂದ ನಾನು ಶಿಫ್ಟ್ ಯುವರ್ ಮೈಂಡ್ಸೆಟ್ ಡೇ 1 ಪ್ರೋಗ್ರಾಮ್, ಡೇ 1 ಡೇ 2 ಆ ಥರ ಡೇ ಬೈ ಡೇ ವಿಡಿಯೋಸ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಮೈಸೆಲ್ಫ್ ಹೇಳೋದಾದರೆ, ಮೈಸೆಲ್ಫ್ ಗಿರೀಶ್ ಅಶ್ವಥ್ ರೆಡ್ಡಿ, ಫೌಂಡರ್ ಆಫ್ ECG ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಫೌಂಡೇಶನ್. ಇದು ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಬಿಫೋರ್ ದಟ್ ಏನು ಅಂದರೆ, ನಾನು ಒಂದು ಪ್ರೆಸಿಡೆಂಟ್ ಆಗಿದ್ದೆ ಗೋಲ್ಡನ್ ಸಿಟಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ, ಮತ್ತು ಡೈರೆಕ್ಟರು ಆಗಿದೆ ಸಾಯಿ ಫೀಲಿಂಗ್ ಕನ್ಸಲ್ಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಆ್ಯಂಡ್ ಆಲ್ಸೋ ಪ್ರೊಪ್ರೇಟರ್. ಮತ್ತು ಆಲ್ಮೋಸ್ಟ್ ಒಂದು 500+ ಬಿಸ್ನೆಸ್ ಓನರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಈ ಥರ ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ಕೊತ ಬಂದೆ, ಇದನ್ನು ನೆಕ್ಸ್ಟ್ ಈಗ ಬರ್ತಾ ಇರೋ ಯಂಗ್ಸ್ಟರ್ಸು ಮತ್ತು ಎವ್ರಿ ಒನ್ ಎಲ್ಸ್
ನಮಗಿಂತ ದೊಡ್ಡವರು ಕೂಡ ನಾನು ಆಲ್ರೆಡಿ ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ನೇ ಫೇಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಬೆನಿಫಿಟ್ ಆಗಬೇಕು ಒಂದು ಉದ್ದೇಶದಿಂದ ಈ ಕೋರ್ಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಶಿಫ್ಟ್ ಯುವರ್ ಮೈಂಡ್ಸೆಟ್ ಇನ್ 21 ಡೇಸ್ ಯಾಕೆ ಕಂಡಕ್ಟ್ ಮಾಡಿದೆ ಅಂದರೆ, ಫಸ್ಟ್ ಬೇಸ್ ಇರೋದು ಯಾರಿಗೇ ಆಗಲಿ ಚೇಂಜಸ್ ಬಯಸಬೇಕು ಅಂದರೆ ಮೈಂಡ್ಸೆಟ್ ಚೇಂಜ್ ಆಗಬೇಕಾಗುತ್ತೆ. ಅವರು ಮೈಂಡಲ್ಲಿ ಬರೀ ನೀವೇನು ಅನ್ಕೊತಾ ಇದ್ದೀರಾ, ನೀವೇನು ಯೋಚನೆ ಮಾಡ್ತಾ ಇರ್ತೀರಾ, ಅದೇ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಸೊ ನೀವು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾಗ ನಿಮ್ಗೆ ಒಳ್ಳೆ ಪರ್ಪಸ್ ಇದ್ರೂ ಅದು ಫೇಲ್ ಆಗ್ತಾ ಇರುತ್ತೆ. ಸೊ ಮೈಂಡ್ಸೆಟ್ನ ಯಾವಾಗ ಹೇಗೆ ನಾವು ಈಸಿಯಾಗಿ ಪಾಸಿಟಿವ್ಗೆ ತರ್ಬೋದು ಅನ್ನೋದ್ರ ಬಗ್ಗೆ ಈ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಾವು ಡೈಲಿ ಯೂಟ್ಯೂಬಲ್ಲಿ ಇದು ಮಾಡ್ತಾ ಇರ್ತೀವಿ. ಸೊ ನೀವು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.